ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ವಿ. ನಮ್ಮ ಇಂಡಿಯಾದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳಿದೆ. ನಾವು ಮೊದಲನೇ ನೋಡ್ತಾ ಇರೋದು ಇದು. ರಾಜ ಅನ್ಸುತ್ತೆ ಉಲ್ಟಾ ಇಂದ. ಅವಾಗ ಫಸ್ಟ್ ಗೋಪುರ ಕಾಣಬೇಕು, ಆಮೇಲೆ 20 ರೂಪಾಯಿ ನೋಡಿರ್ತೀರಲ್ವ ತುಂಬ ಜನ. ನೋಡಿ ಇದರಲ್ಲಿ ಪ್ರಿಂಟ್ ಆಗಿರೋದೇ ಎಲ್ಲೋರಾ ಕೇವ್ಸ್. ನಾವಿವಾಗ ಎಕ್ಸಾಕ್ಟ್ ಇದೇ ಪಾಯಿಂಟ್, ಇದೇ ಲೊಕೇಶನ್ ಇದೆ ನೋಡಿ. ಆಮೇಲೆ ತುಂಬ ಔರಂಗಜೇಬ್ ಟೈಮಲ್ಲಿ ಅವನ ಆಳ್ವಿಕೆ ಟೈಮಲ್ಲಿ ನೋಡಿ ಎಷ್ಟು ಡ್ಯಾಮೇಜ್ ಮಾಡಿದೆ. ಗೋಪುರ ಕಾಣಿಸ್ರೆ ನಾನು ಊಟ ಮಾಡೋದು ಅಂತ ಹೇಳಿರ್ತಾರೆ ರಾಣಿ. ಸೊ ಅದಕ್ಕೆ ಫಸ್ಟ್ ಮೇಲಿಂದ ಕೆತ್ತಿದ್ವಿ. ಒಂದು ಮಿಷಿನ್ ಇಲ್ಲ, ಒಂದು ಉಳಿ ಒಂದು ಸುತ್ಕೆ ಇಟ್ಕೊಂಡು ಈ ತರ ಮಾಡಕ್ಕಾದ? ಬರೀ ಒಂದು ಉಳಿ ಎಲ್ಲ ಹಾಕೋರು. ಏ ನೋಡಿ ಶನಿ ಸಿಗ್ನಾಪುರದು ಶನೇಶ್ವರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಶಿರ್ಡಿ ಡೈರೀಸ್ ಫ್ರಮ್ ಸಾಗಾ ಸ್ಟೋರೀಸ್. ಎಸ್, ನಾವೀಗ ಶಿರ್ಡಿ ಅಲ್ಲೇ ಇದೀವಿ. ಸಾಯಿಬಾಬಾ ಡೇ 2 ಆಫ್ ಮುಂಬೈ ಟ್ರಿಪ್. ನಾವಿವತ್ತು ಶಿರ್ಡಿಗೆ ಬಂದಿದ್ದೀವಿ. ಹಿಂದೆ ನೋಡ್ತಾ ಇರೋದು ನೀವು ಶಿರ್ಡಿದು ರೂಮ್ಸ್. ನಾವು ಭಕ್ತಿ ನಿವಾಸ್, ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ಅಲ್ಲಿ ಉಳ್ಕೊಂಡಿದೀವಿ. ಸೊ ಅಲ್ಲೇ ಮುಂಚೆನೆ ಬುಕ್ ಮಾಡ್ಕೊಂಡು 1 ಮಂತ್ ಬ್ಯಾಕ್ 1 ಮಂತ್ ಬ್ಯಾಕೆ ಬುಕ್ ಮಾಡ್ಕೊಂಡ್ ಬರ್ಬೇಕು ನೀವು. ಇಲ್ಲೂ ಬಂದ್ರೆ ರೂಮ್ಸ್ ಇದ್ರೆ ಕೊಡ್ತಾರೆ ಅನ್ಸುತ್ತೆ, ಆಫ್ಲೈನು ಇದೆ. ಆ್ಯಂಡ್ ಈಗ ತಿಂಡಿಗೆ ಹೋಗ್ಬೇಕು. ಇಲ್ಲೇ ಫ್ರೀ ಪ್ರಸಾದ ಇದೆ ಆ್ಯಂಡ್ 1 ರೂಪಾಯಿಗೆ ಕಾಫಿ ಸಿಗುತ್ತಂತೆ, ಅದನ್ನು ಟ್ರೈ ಮಾಡಬೇಕು. ಸೊ ಬನ್ನಿ, ಹೇಗಿರುತ್ತೆ ನೋಡೋಣ. ನಮ್ಮ ಶಿರ್ಡಿ ಟ್ರಿಪ್. ನಾವು ಆಕ್ಚುಲಿ ಗೈಸ್ ಇವತ್ತು ಶಿರ್ಡಿ ದರ್ಶನ ಮಾಡ್ತೀರಾ. ನಾವು ಇವತ್ತು ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗ ನೋಡಕ್ ಹೋಗ್ತಾ ಇದೀವಿ. ನಾಸಿಕ್ ಅಂಡ್ ಎಲ್ಲೋರಾ ಕೇವ್ಸ್ ನೋಡ್ತೀವಿ. ಅಲ್ಲಿ ಮಧ್ಯೆ ಮಧ್ಯೆ ಏನಾದ್ರು ಪ್ಲೇಸಸ್ ಇದೆ ಅದನ್ನ ನೋಡ್ತೀವಿ. ನಾಸಿಕ್ ನಾಳೆ, ಸಾರಿ ಶನಿ ಸಿಗ್ನಾಪುರ್ ಮತ್ತೆ ಎಲ್ಲೋರಾ ಕೇವ್ಸ್ 3 ಪ್ಲೇಸ್ ಅನ್ಕೊಂಡಿದೀವಿ. ಮತ್ತೆ ಯಾವ್ದಾರ ಶಿರ್ಡಿನ ನಾಳೆ ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಎಸ್, ದಟ್ಸ್ ದ ಪ್ಲಾನ್. ಈಗ ಬನ್ನಿ ಶಿರ್ಡಿಗೆ ಹೋಗೋಣ. ಗೈಸ್, ಸಾಯಿ ಮಂದಿರದಲ್ಲಿ ಇಲ್ಲಿ ರೂಮ್ ಮಾಡಿರ್ತಾರಲ್ಲ ಆಶ್ರಮ ಕಡೆಯಿಂದ, ಅವರಿಗೆ ಇದು ಫ್ರೀ ತಿಂಡಿ. ಎಷ್ಟು ಚೆನ್ನಾಗಿ ಕೊಟ್ಟವ್ರು ತಿಂಡಿ. ನಾವೆಲ್ಲ ಫ್ರೆಶ್ ಅಪ್ ಆಗಿ ನೆನ್ನೆ ಎಲ್ಲ ವಡಾಪಾವ್ ತಿಂದು ಚಪಾತಿ ನೋಡಿ, ಚಪಾತಿ ಅನ್ನ ಸಾರು, ಅದಕ್ಕೆ ಎಣ್ಗಾಯಿ ಗೊಜ್ಜು 2 ಥರ. ಎಸ್, 2 ಚಪಾತಿ ನಾನು ಹಾಕ್ಸ್ಕೊತೀನಿ. ಶಿರ್ಡಿ ಅವ್ರದ್ದು ಆಶ್ರಮ ಇದು. 3 ಥರ ಇದೆ, 3 ಆಶ್ರಮ ಇದೆ. ನಾವು ಇನ್ನೊಂದು ಆಶ್ರಮ ತಗೊಂಡಿದ್ವಿ, ಅಲ್ಲಿ ಅವರೇ ಕೊಡ್ತಾರೆ. ಪ್ರತಿ ಆಶ್ರಮದಲ್ಲೂ ಮೇ ಬಿ ಊಟ ಕೊಡ್ತಾರೆ ಅನ್ಸುತ್ತೆ. ಇದು ಆಶ್ರಮ ರೆಸಿಡೆನ್ಸಿಗೆ ಮಾತ್ರ. ಹೌದು. ಹೆಂಗಿತ್ತು ತಿಂಡಿ? ನಿಜವಾಗ್ಲೂ ಇವ್ರಿಗೆಲ್ಲರಿಗೂ ನಮ್ಮ ಪೇರೆಂಟ್ಸ್ ಎಲ್ಲ ನಾವು ಹೆಂಗೋ ಬಿಡಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅವ್ರಿಗಂತೂ ಅನ್ನ ಯಾವಾಗ ನೋಡ್ತೀವಿ, ಚಪಾತಿ ಯಾವಾಗ ನೋಡ್ತೀವಿ ಅನ್ಸ್ಬಿಟ್ಟಿತ್ತು. ಕೊಟ್ಟ ತಕ್ಷಣ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಫ್ರೀ ಊಟ. ಯಾವುದು ಏನು ಅಂದರೆ ಇದು ಬೇಡ ಅದು ಬೇಡ, ಇಷ್ಟು ಕಮ್ಮಿ ಅಷ್ಟು ಕಮ್ಮಿ, ಅವೆಲ್ಲ ಎಷ್ಟು ಬೇಕಾದ್ರೂ ತಿನ್ನಿ. ಹೌದು, ಸ್ವೀಟ್ ಬೇಕಾ ಚಪಾತಿ ಬೇಕಾ ಎಕ್ಸ್ಟ್ರಾ ತಗೊಳ್ಳಿ ತಿನ್ನಿ ಅಂತ ಕೊಟ್ಟರು. ಚೆನ್ನಾಗಿ ತಿಂದ್ವಿ. ನಮ್ಮ ಕಡೆ ಎಲ್ಲ ಅವರಲ್ಲಿ 2 ಚಪಾತಿ ಮಾಡ್ಬೋದು, ಅಷ್ಟು ದೊಡ್ಡ ಚಪಾತಿ ಇರುತ್ತೆ. ನಮ್ಮ ಲೇಡೀಸ್ ನೋಡಿ ಈ ಥರ ರೆಡಿ ಆಗೋರೆ. ನಮ್ಮ ಭಾರತಮ್ಮ, ನಮ್ಮ ನಿರ್ಮಲಮ್ಮ, ನಮ್ಮ ಗೌರಮ್ಮಜ್ಜಿ. ಹಾಯ್ ಮಾಡಿ ಇಲ್ವಾಗೆ, ಹಾಯ್ ಮಾಡಿ, ಹಾಯ್ ಮಾಡಿ ಅಜ್ಜಿ, ಹಾಯ್ ಮಾಡಿ. ನೋಡಿ ಗೈಸ್, ನಮ್ಮಪ್ಪ ಚಿಲ್ ಮಾಡ್ತೇನೋ. ಹೇಳಿ, ಹೆಂಗಿತ್ತು ಕಾಫಿ ಕುಡಿದ್ರಾ? ತಿಂಡಿ ಹೆಂಗಿತ್ತು? ಸೂಪರು. ಹೆಂಗ್ ರೆಡಿ ಆಗೋ ನೋಡಿ ಇವರು ಈ ಥರ, ನಮ್ಮಮ್ಮ ಈ ಥರ. ನಮಗೆ ಬೇಕು ಕಾಫಿ ನೋಡ್ರಿ. ಇದೇ ನೋಡಿ ಕ್ಯಾಂಟೀನು, ಟೀ ಕಾಫಿ. ಗೈಸ್ ಬಂದು ಟೀ ಬಂದು 2 ರೂಪಾಯಿ, ಕಾಫಿ 3 ರೂಪಾಯಿ. 3 ರೂಪಾಯಿ ಕಾಫಿ, 3 ರೂಪಾಯಿಗೆ. ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಸಿಗಲ್ಲ, ಇಲ್ಲಿ ಸಾಯಿಬಾಬಾ ಕ್ಯಾಂಟೀನಲ್ಲಿ ಮಾತ್ರ ಸಿಗೋದು. ಸ್ವಚ್ಛತೆಯಿಂದ ಕ್ಲೀನ್ ಆಗಿದೆ ನಿಜವಾಗ್ಲು. 20 ರೂಪಾಯಿ ಕೊಟ್ಟೆ, ನಮ್ಮ ಕಡೆ 20 ರೂಪಾಯಿ ಕಾಫಿನೂ ಬರಲ್ಲ. 30 ರೂಪಾಯಿ. ಸುಮಂತ ಕಾಯಿ ಮಾಡಿ ಎಲ್ಲ ಆಗ್ಲೇ ಮಾಡಿದ್ರು, ಸುಮಂತಕ ಮಿಸ್ ಆಗಿದ್ರು. ಇದೇ ಗೈಸ್ ನಾವು ಬುಕ್ ಮಾಡಿರೋ ಗಾಡಿ. ಟಿ ಬುಕ್ ಮಾಡ್ಕೊಂಡಿವಿ ನಾವು ಮುಂಚೆನೆ. ಇವತ್ತು ಮತ್ತೆ ನಾಳೆ ರೌಂಡ್ ಹೊಡಿಯಕ್ಕೆ ಇದರಲ್ಲಿ ಹೊರಡ್ತಾ ಇದೀವಿ. ಈಗ ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಅದೇ ಪ್ಲೇಸ್. ಅಲ್ಲ ಏನ್ ಎಂಟ್ರಿ ಅಕ್ಕ ತಂಗಿ. ಎಂಟ್ರಿಂಗ್ ಟು ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗ. ಸೊ ನಾವೀಗ ಎಲ್ಲೋರ ಹತ್ರ ಇದೀವಿ. ಎಲ್ಲೋರ ಹತ್ರ ಇರೋದು ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗ ಗೈಸ್. ಈ ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗ ನೋಡಬೇಕು ಅಂತ ಬಂದಿದ್ದೀವಿ. ಅಲ್ಲಿಂದ ಬನ್ನಿ, ಲೆಟ್ಸ್ ಗೋ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಂಟ್ರಿ ಯಾವ ಥರ ಇದೆ ನೋಡಿ. ಫುಲ್ಲು ಶಾಪ್ಸು ಎಲ್ಲ. ಟೆಂಪಲ್ಗೆ ಏನೇನು ಬೇಕು ಸಿಕ್ಕಾಬಟ್ಟೆ ವೈಕ್ನ ಸೆಟಪ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಹೋಗ್ತಾರೆ ನೋಡಿ. ಬಿಸಿಲು ಅಂತೂ ನೆಕ್ಸ್ಟ್ ಲೆವೆಲ್. ರಣ ಅಂತ ಹೊಡಿತಿದೆ ಬಿಸಿಲು. ಇದು ಟೆಂಪಲ್, ಆಕ್ಚುಯಲ್ ಟೆಂಪಲ್. ಬೋಲೋ ಹರ ಹರ ಮಹಾದೇವ್. ಗೈಸ್ ಬರ್ತಿದಂಗೆ ಒಬ್ರು ಸಿಕ್ಕರು ಹರ ಹರ ಮಹಾದೇವ್ ಬೇಡ ಅಂದ್ರೆ ಅವ್ನು ಇಷ್ಟ ಬಂದಿದ್ದು ಆಗ್ತಾನೆ. ನಮ್ಮ ಅಪ್ಪನ ತೋರಿಸ್ತೀನಿ ರೀ. ಯಾವ್ದೋ ಫಿಲಮಲ್ಲಿ ವಿಲನ್ ಇರ್ತದೆ,
ಯಾವ್ದೋ ಫಿಲಮಲ್ಲಿ ವಿಲನ್ ಇರ್ತಾರ ಅಪ್ಪ ಇಲ್ಲಿ ನೋಡ್ತಿ ಯಾವ್ದೋ ಫಿಲಮಲ್ಲಿ ವಿಲನ್ ಹಿಂಗೆ ಇರ್ತಾನ ನಿನ್ಗೆ ಇರ್ಬೋದು ಹುಡುಗಿರಿಗೆ ಚೆನ್ನಾಗಿ ಕಾಣ್ತದೆ ಹುಡುಗರಿಗೆ ಚೆನ್ನಾಗಿ ಕಾಣಲ್ಲ ನನಗೂ ಬೇಡ ಅಂದ್ರೆ ಏನೋ ಮಾಡ್ತು ಓಕೆ ನಂದು ಅಷ್ಟು ಚೆನ್ನಾಗಿದೆ ಈಗೆಲ್ಲ ಸೇಫ್ ಆಗಿದೆ ಅಂದ್ರೆ ನಮ್ಮ ಮಾವ ಒಂದು ಇಷ್ಟೇ ಆಗ್ತಿದ್ದು ಗೈಸ್ ನಾವೀಗ ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ವಿ ಇಲ್ಲಿರೋದು ಔರಂಗಾಬಾದಲ್ಲಿ ಶಿರ್ಡಿ ಸಾಯಿಬಾಬಾಯಿಂದ 100 ಕಿಲೋಮೀಟರ್ಗೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇವಾಗ ರೀಚ್ ಆಗಿದ್ವಿ ಎಲ್ಲೋರ ಅನ್ನೋ ಪ್ಲೇಸ್ ಇದು ಸೊ ಇಲ್ಲಿ ಎಲ್ಲರ ಕೇವ್ಸು ಇದೆ ಮತ್ತು ಗ್ರೀಷ್ಮೇಶ್ವರ್ ಜ್ಯೋತಿರ್ಲಿಂಗನಿದೆ ಇದು 12ನೇ ಜ್ಯೋತಿರ್ಲಿಂಗ ಸೊ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಗೈಸ್ ಇದೆ ನೋಡಿ ಗ್ರೀಷ್ಮೇಶ್ವರ್ ಟೆಂಪಲ್ ನಮ್ಮ ಇಂಡಿಯಾದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳಿದೆ ನಾವು ಮೊದಲನೇ ನೋಡ್ತಾ ಇರೋದು ಇದು 12ನೇ ಜ್ಯೋತಿರ್ಲಿಂಗ ಸೊ ರಶ್ ಇಷ್ಟಿದ್ದಾರೆ ನೆಕ್ಸ್ಟ್ ನಾಳೆ ಒಂದು ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ ಮಹಾರಾಷ್ಟ್ರದಲ್ಲಿ 3 ಜ್ಯೋತಿರ್ಲಿಂಗ ಇದೆ 3ರಲ್ಲಿ 2 ನೋಡ್ತಾ ಇದೀವಿ ನಮ್ಗೆ ಯಾರೋ ಕಮೆಂಟ್ ಹಾಕಿದ್ರು ನೀವು ಮಿಸ್ ಮಾಡದೆ ಭೀಮಾಶಂಕರ್ ನೋಡ್ಲೇಬೇಕು ಅಂತ ಇಲ್ಲ ಅಂದಿದ್ರೆ ಅದನ್ನ ಲಿಸ್ಟ್ ಪ್ಲಾನ್ ಮಾಡ್ಕೊಂಡು ಒಟ್ಟು 3 ಒಟ್ಟಿಗೆ ದರ್ಶನ ಮಾಡ್ಕೊಬಿಡ್ತಾ ಇದ್ವಿ ಹರ ಹರ ಮಹಾದೇವ್ ದರ್ಶನ ಆಯಿತು ಗೈಸ್ ದರ್ಶನ ಸಕ್ಕದಾಯಿತು ಆ್ಯಕ್ಚುಲಿ ಇಲ್ಲಿ ಜ್ಯೋತಿರ್ಲಿಂಗ ಅಂದಮೇಲೆ ಲಿಂಗನೇ ಇರೋದು ಸೊ ಲಿಂಗನ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಮಾಡ್ಬೋದು ಅಭಿಷೇಕ ಮಾಡಿಸ್ಬೋದು ತುಂಬ ಜನ ಮಾಡಿಸ್ತಾಯಿದ್ರು ನಾವು ನೀಟಾಗಿ ನೋಡಿಕೊಂಡು ಮುಟ್ಟಿ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ನೆಕ್ಸ್ಟು ಎಲ್ಲೋರ ಕೇವ್ಸ್ಗೆ ಹೋಗ್ತಾ ಇದ್ದೀವಿ ಗೈಸ್ ನಾವೀಗ ಎಲ್ಲೋರ ಕೇವ್ಸ್ ಎಂಟ್ರಿ ಹತ್ರ ಇದ್ದೀವಿ ಎಲ್ಲೋರ ಕೇವ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಕೃಷ್ಣೇಶ್ವರದ್ದು ದರ್ಶನ ಮುಗಿಸ್ಕೊಂಡು ಎಲ್ಲೋರ ಕೇವ್ಸ್ಗೆ ನೋಡಿ ಬರೀ ಮಕ್ಕಳು ಬಂದವ್ರೆ ಮಹಾರಾಷ್ಟ್ರಲ್ಲಿರೋ ಮಕ್ಕಳನ್ನೆಲ್ಲ ಇಲ್ಲಿ ಮಿಸ್ ಮಾಡದೆ ಕರ್ಕೊಬರ್ತಾರೆ ಅನ್ಸುತ್ತೆ ಈಗ ಎಲ್ಲೋರ ಕೇವ್ಸ್ಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದನೇ ಎಷ್ಟೋ ಕಿಲೋಮೀಟ್ರ್ ಇದೆಯಂತೆ ನಡ್ಕೊಂಡು ಹೋಗ್ಬೇಕು ಎಲ್ಲ ಕಾಯ್ತಾರೆ ನೋಡಿ ಗೈಸ್ ಟಿಕೆಟು ಗೌರ್ಮೆಂಟ್ ಮೇಂಟೈನ್ ಮಾಡ್ತಾರೆ ಯಾವುದೇ ಇದಕ್ಕೆ ಹೋದ್ರು ನೀವು ಟಿಕೆಟ್ ಇದ್ದೇ ಇರುತ್ತೆ ಟಿಕೆಟ್ ಫಾರ್ ಇಂಡಿಯನ್ ಸಿಟಿಸನ್ಶಿಪ್ ಆ್ಯಂಡ್ ಫಾರಿನ್ ಸಿಟಿಸನ್ಗೆ 600 rupees ಫಾರಿನಿಂದ ನೀವು ಬರೋಂಗಿದ್ರೆ 600 rupees ಪೇ ಮಾಡಬೇಕು 40 ರೂಪಾಯಿ ನಮ್ಗೆ ನಮ್ಮಪ್ಪ ನೋಡಿ ಭಗವಾನ್ ತರ ಕಾಣ್ತಾ ತೊಳ್ಕೊಡಿಯಪ್ಪ ನೀರಲ್ಲಿ ತೊಳ್ಕೊಡಿ ಸುಮಾರಿಗೆ ಅವ್ರಿಗೂ ಕೊಡ್ಬೇಕು ತಾನೆ ಈಗ ನಾವು ಇದ್ದೀವಿ ಎಲ್ಲೋರ ಕೇವ್ಸ್ ಎಂಟ್ರೆನ್ಸ್ ಹತ್ರ ಇಲ್ಲಿಗೆ ಹೋಗ್ಬೇಕು ನೋಡಿ ಗೈಸ್ ಇದೇ ಎಲ್ಲೋರ ಕೇವ್ಸ್ ಕಷ್ಟಪಟ್ಟು ನಿಂತ ಮೇಲೆ ನಮಗೆ ಟಿಕೆಟ್ ಸಿಕ್ಕಿದೆ ಒಂದು ಟಿಕೆಟ್ ಒಂದೊಂದು ಕಾಯಿನ್ ಕೊಡ್ತಾರೆ ಈ ತರ ಮೆಟ್ರೋ ಕಾಯಿನ್ ತರ ಇವಾಗ ನಾವು ಇಲ್ಲಿಂದ ಅಲ್ಲಿಗೆ ನಡೆದುಕೊಂಡು ಹೋಗಬೇಕು ಬಿಸಿಲು ಉರಿತಾ ಇದೆ ವೆಲ್ಕಮ್ ಟು ಎಲ್ಲೋರ ಕೇವ್ಸ್ ಅಂಡ್ ಗೈಸ್ ಇದು ನಾವು ಬರಕ್ ಮುಂಚೆ ವಿಡಿಯೋ ನೋಡಿದ್ದು ಯಾರೋ ವಿಡಿಯೋ ಮಾಡಿದ್ದು ಇದನ್ನ ಉಲ್ಟಾ ಕೆತ್ತಿರೋದಂತೆ ಅಂಡ್ ಏನಕ್ಕೆ ಅದ ಉಲ್ಟಾ ಕೆತ್ತಿರೋದು ಅಂದ್ರೆ ಇಷ್ಟು ದಿನದಲ್ಲಿ ಆ ಪ್ಯಾಲೇಸ್ ಅಲ್ಲ ಅಮ್ಮದ ರಾಣಿಗೋಸ್ಕರ ಮತ್ತೆ ದೇವರು ರಾಣಿ ಕನ್ಸಲ್ಲಿ ಬಂದು ನನಗೋಸ್ಕರ ಒಂದು ಟೆಂಪಲ್ ಕಟ್ಸು ಅಂತ ಕೇಳಿರ್ತಾರೆ ಆಗ ರಾಣಿ ಎಷ್ಟು ದೊಡ್ಡ ಟೆಂಪಲ್ಲು ಅವಾಗ ಶಪಥ ಮಾಡಿರ್ತಾನೆ ನಾನು ಹೇಳ್ತಾರಂತೆ ಗೋಪುರ ಕಾಣಗಂಟ ನಾನು ಉಪವಾಸ ಇರ್ತೀನಿ ಅಂತ ಅಷ್ಟು ದಿನ ಉಪವಾಸ ಇರ್ತೀನಿ ಅಂತ ಗೋಪುರ ಕಾಣಗಂಟ ಅದಕ್ಕೆ ಏನ್ ಮಾಡ್ತಾರೆ ರಾಜ ಅನ್ಸುತ್ತೆ ಉಲ್ಟಾ ಇಂದ ಅವಾಗ ಫಸ್ಟ್ ಗೋಪುರ ಕಾಣ್ಬೇಕು ಆಮೇಲೆ ಮಿಕ್ಕಿದೆಲ್ಲ ಕೆತ್ಕೊ ಬರೋಣ ಅಂತ ಕೆಳಗಡೆಯಿಂದ ಕೆತ್ಕೊಂಡು ಹೋದ್ರೆ ಗೋಪುರ ಲೇಟ್ ಆಗುತ್ತೆ ಅಂತ ಮೇಲ್ಗಡೆಯಿಂದ ಕೆತ್ಕೊಂಡು ಬಂದಿರೋದು ಅಂತ ಇದೆ ಗೊತ್ತಿಲ್ಲ ಎಷ್ಟೋ ಜನ ಹೇಳ್ತಾರೆ ಮನುಷ್ಯ ಕಟ್ಟಕ್ಕಾಗಿಲ್ಲ ಯಾರೋ ಏಲಿಯನ್ಸ್ ಕಟ್ಟಿರೋದು ಮನುಷ್ಯ ಕೈಲಿ ಆಗೋದೇ ಇಲ್ಲ ಆತರ ಇದನ್ನ ಒಂದೇ ಕಲ್ಲು ಬೆಟ್ಟ ಪೂರ್ತಿ ಅದ್ರ ಮಧ್ಯೆ ಬೆಟ್ಟನೇ ಟೆಂಪಲ್ ಮಾಡ್ತಾರೆ ಬೆಟ್ಟನೇ ಮೇಲಿಂದ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದ್ರೆ ಮೇಲಿಂದ ವ್ಯೂ ಏರಿಯಲ್ ವ್ಯೂಸ್ ಎಲ್ಲ ತೋರಿಸ್ತಾರೆ ವಿಸ್ಮಯ ತಿಳ್ಕೊಂಡಿದ್ದೀವಿ ನಮ್ಮ ಅಪ್ಪಂಗೆ ಇದ್ರ ಮೇಲೆ ಫುಲ್ ಇಂಟ್ರೆಸ್ಟ್ ಇದೆ ಅದಕ್ಕೆ ಕರ್ಕೊತಾ ಇದೀವಿ ತೋರ್ಸೋಣ ನೋಡ್ಲೇಬೇಕು ಗೈಸ್ ತುಂಬ ಜನ ಯಾವ್ದಿದೆ ಎಲ್ಲೋರ ಕೇವ್ಸ್ ಅಂತ ಕನ್ಫ್ಯೂಸ್ ಆಗ್ತಿರ್ಬೋದು 20 ರೂಪಾಯಿ ನೋಡಿರ್ತೀರಲ್ವ ತುಂಬ ಜನ ನೋಡಿ ಇದರಲ್ಲಿ ಪ್ರಿಂಟ್ ಆಗಿರೋದೇ ಎಲ್ಲೋರ ಕೇವ್ಸ್ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ ಆ್ಯಂಡ್ ಕೆಲವರು ಅಬ್ಸರ್ವ್ ಮಾಡಿರಲ್ಲ ಇದಕ್ಕೆ ನಾವಿವತ್ತು ಬಂದಿರೋದು ಗೈಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದು ಸೆಲೆಕ್ಟ್ ಆಗಿದೆ ಒನ್ ಆಫ್ ದ ಹೆರಿಟೇಜ್ ಸೈಟ್ ಇದು ಆ್ಯಂಡ್ ಫೈನಲಿ ಎಲ್ಲೋರ ಕೇವ್ಸ್ಗೆ ಎಂಟ್ರಿ ಆಗ್ತಿದ್ದೀವಿ ಗೈಸ್ ಮಿಸ್ಟೀರಿಯಸ್ 1000 ವರ್ಷ ಹಿಂದೆ ಕಟ್ಟಿರೋದು ಅಂದರೆ 11th and 12th century ಆ ಟೈಮಲ್ಲಿ ಕಟ್ಟಿರೋದು ಅಪ್ಪ ಇದು ಫುಲ್ ಕಲ್ಲು ಬೆಟ್ಟನೇ ಮೇಲಿಂದ ಕೆತ್ತಿದಾರೋ ಕೆಳಗಡೆಯಿಂದ ಕೆತ್ತಿದಾರೋ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಏನು ಪೂಜೆ ಮಾಡ್ತಾ ಇಲ್ಲ ಇವಾಗ ಮುಂಚೆ ಎಲ್ಲ ದಿಸ್ ಅ ಬಿಗ್ ಟೆಂಪಲ್ ಇಷ್ಟು ದೊಡ್ಡ ಟೆಂಪಲ್ನ ಇವಾಗ ಪೂಜೆ ಇಲ್ದಿರೋ ಥರ ಆಗ್ಬಿಟ್ಟಿದೆ ಅಯ್ಯೋ ನಾವಿವಾಗ ಎಕ್ಸಾಕ್ಟ್ ಇದೇ ಪಾಯಿಂಟ್ ಇದೇ ಲೊಕೇಶನ್ ಇದೆ ನೋಡಿ ಯಪ್ಪ ಈ ಬೆಟ್ಟನ ಮೇಲಿಂದ ಕೆತ್ಕೊಂಡು ಬಂದು ಇಲ್ಲಿರೋ ಒಂದು ಕಲ್ಲು ಉಂಡೆನ ಈ ಥರ ಕೆತ್ತಿ ಮಾಡಿರೋದು ನೋಡಿ ಹೆಂಗಿದೆ ಇದು ಎಷ್ಟು ದೊಡ್ಡದಿದೆ ಅಂದರೆ
ನಮ್ಮ ಪೂರ್ತಿ ಕಣ್ಣಲ್ಲಿ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟು ದೊಡ್ಡದಿದೆ. ಯಪ್ಪ ಇದೊಂದೇ ಈ ಸ್ತಂಭನೇ ಎಷ್ಟು ದೊಡ್ಡದಿದೆ ಗೊತ್ತಾ, ಪೂರ್ತಿ ನಾವು ಒಂದು ಸ್ಟ್ರೆಚಲ್ಲಿ ನೋಡೋಕ್ಕೆ ಆಗ್ತಿಲ್ಲ. ಆಮೇಲೆ ತುಂಬ ಔರಂಗಜೇಬ್ ಟೈಮಲ್ಲಿ ಅವನ ಆಳ್ವಿಕೆ ಟೈಮಲ್ಲಿ ನೋಡಿ ಎಷ್ಟು ಡ್ಯಾಮೇಜ್ ಮಾಡಿದೆ. ಇದೆಲ್ಲ ಆನೆ ಇತ್ತು ಅನಿಸುತ್ತೆ, ಹೊಡೆದಾಕ್ಬಿಟ್ಟವ್ರೆ. ಇಲ್ಲೆಲ್ಲ ನೋಡಿ ಇದೆಲ್ಲ ಎಷ್ಟು ಡ್ಯಾಮೇಜ್ ಮಾಡೋರೆ. ಇಲ್ಲೊಂದು ದೇವಿ ಇದೆ, ಹೆಂಗೆ ಮಾಡವ್ರೆ ಗುರು ಇದನ್ನ. ಯಪ್ಪ ಕಾಳಿನೋ ಚಾಮುಂಡಿನೋ ಯಾವ ದೇವರೋ ಗೊತ್ತಾಗ್ತಿಲ್ಲ. ಓಹೋ ಅದ್ಭುತ. ಆಮೇಲೆ ಇನ್ನೊಂದು ಮೇಯ್ನ್ ಹಾಳು ಮಾಡಿರೋದಂದರೆ ಇದು ಇಲ್ಲಿರೋ ಎಲಿಫೆಂಟ್ ನೋಡಿ ಹೆಂಗೆ ಹೊಡೆದಾಕೋರು ಇದನ್ನ. ಯಪ್ಪ ಎಷ್ಟು ದೊಡ್ಡ ಆನೆ ಕಿತ್ತವ್ರು ಕಲ್ಲಲ್ಲಿ, ಅದನ್ನ ಹೊಡೆದಾಕಿರೋದು. ಎಷ್ಟೋ ಜನ ಸೈನಿಕರು ಬಂದಿದ್ದನ್ನ ದಿನ ಎಲ್ಲ ಹೊಡೆದಾಕಕ್ಕೆ ಎಷ್ಟೋ ವರ್ಷ ಕೂತ್ಕೊಂಡು ಟ್ರೈ ಮಾಡೋದಂತೆ ಹೊಡೆದಾಕೋಣ ಅಂತ. ಬಟ್ ಅವ್ರ ಕೈಲಿ ಹೊಡೆದಾಕೋಕ್ಕಾಗಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಹಿಂದೂ ಆರ್ಕಿಟೆಕ್ಟ್ಸ್ ಕಟ್ಟಿರೋದು ಇದನ್ನ ಕಷ್ಟಪಟ್ಟು. ನೋಡಿ ಇದೆಲ್ಲನೂ ಡ್ಯಾಮೇಜ್ ಮಾಡಿರೋದು. ಎಷ್ಟೋ ಈ ಥರ ಹಿಂದೂ ಟೆಂಪಲ್ಗಳನ್ನ ಹಾಳು ಮಾಡೋರೆ. ಭಿನ್ನ ಆದ್ಮೇಲೆ ಪೂಜೆ ಮಾಡಲ್ಲ ಅಂತ ಪೂಜೆನೂ ಮಾಡ್ತಾ ಇಲ್ಲ ಇವಾಗ. ವೆರಿ ಸ್ಯಾಡ್. ನಮ್ಮಪ್ಪ ಫುಲ್ ಕುತೂಹಲವಾಗಿ ನೋಡ್ತಾರೆ. ಬೇಕಾದಲ್ಲಿ ಅದೆಲ್ಲಿತ್ತು ಗ್ರಾನೈಟ್ ಕಲ್ತಿರೋದಲ್ಲ, ಅದು ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಅದೇನು ಮಾಡೋದು, ಪೇಂಟ್ ಮಾಡಿರೋದು ವೈಟ್ ಅಂದ್ರೆ ಈಗ POP ಮಾಡ್ತಾರಲ್ಲ ಆ ಥರ ಇದೆ ಅದು. ಅದೇ ಅದು ಸುಣ್ಣದಲ್ಲಿ ಮಾಡೋದು ಅನ್ಸುತ್ತೆ ಕಣಪ್ಪ. ಆ ಪಾರ್ಟ್ನ ಅದೇನು ಮಾಡಿ ಸುಣ್ಣ ಹಾಕಿರೋದು ಅನ್ಸುತ್ತೆ. ಮೇಲಿಂದ ನೋಡಿ ಗೊತ್ತಾಗ್ತದೆ ನೀಟಾಗಿ ಇದು ಕಲ್ಲು ಬೆಟ್ಟ ಅಂತ. ನೀಟಾಗಿ ಅದೇ ಕೆತ್ತಿ ಮಾಡಿರೋದು. ಎಂತಂತ ಕಮ್ಮ ಮಾಡಿದ್ರು ಅಲ್ಲಿ. ಕಮಲಾಕರಲ್ಲಿ ಅಪ್ಪ ಗುಹೆಗಳ ನುಗ್ಗಿಯಲ್ಲೆಲ್ಲ ಹೋಗ್ತು. ಎಲ್ಲ ಕೆಳಗಿಂದ ಕಟ್ಟಿದ್ರೆ ಇದು ಮೇಲಿಂದ ಕೆತ್ಕೊಂಡು ಅಂತ ಸಾಹಸನ ಮಾಡಾಕ್ರಲ್ಲ ಎಂಥ ಜನ ಇರ್ಬೋದು. ಮೇಲಿಂದ ಈ ಆ್ಯಂಗಲಿಂದ ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟ್ ಲೆವೆಲ್. ಇದೇ ಗೋಪುರ ಹೇಳಿದ್ದು ನಾವು. ಈ ಗೋಪುರ ಕಾಣಿಸಿದ್ರೆ ನಾನು ಊಟ ಮಾಡೋದು ಅಂತ ಹೇಳಿರ್ತಾರೆ ರಾಣಿ. ಸೊ ಅದಕ್ಕೆ ಫಸ್ಟ್ ಮೇಲಿಂದ ಕೆತ್ಕೊಬರೋಣ, ಫಸ್ಟ್ ಗೋಪುರ ಕೆತ್ಬಿಡು ಅಂತ ಇದನ್ನು ಕೆತ್ತಿದ್ರಂತೆ. ನಿಜ ಸುಳ್ಳ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಇದು ಹೆಂಗೆ ಕಟ್ಟಿದ್ರು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಥಿಯರೀಸ್ ಅಷ್ಟೇ, ಹೆಂಗಿದೆ ಅಂತ ಏನೂ ಪ್ರೂಫ್ಸ್ ಇಲ್ಲ. ಸುಮ್ಮನೆ ಹೇಳ್ಬೇಕಷ್ಟೇ ಗೈಸ್. ಪಾಪ ಆನೆ ಏನು ಮಾಡಿದ್ವಿ ನಿಮಗೆ? ನಮ್ಮ ಕಡೆ ಆನೆನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀವಿ. ಈ ಔರಂಗಜೇಬ್ ಅವನಲ್ಲ, ಅವನ ಕಡೆಯವ್ರು ಬಂದು ಹಿಂಗೆ ಹೊಡೆದಾಕೊಂಡು ಸೇಮ್ ಅಕ್ಕಮ್ಮ ಇಲ್ಲಿ ಸೇಮ್ ಇದುವೇ. ಮಿರರ್ ಇಮೇಜ್ ಅಲ್ಲ, ಅದು ಆ ಕಡೆ ಸ್ತಂಭ ಇದೆ, ಇದು ಈ ಕಡೆ ಸೇಮ್ ಸ್ತಂಭ ಇದೆ. ಸೇಮ್ ಆನೆ ಎಕ್ಸಾಕ್ಟ್ ಮಿರರ್ ಇಮೇಜ್ ಇರುತ್ತೆ. ಜಾಸ್ತಿ ನಾವು ತಿಳ್ಕೊಂಡಿಲ್ಲ ಗೈಸ್, ಈಗ ಹೋದ್ಮೇಲೆ ನೋಡ್ಬೇಕು. ಅವಾಗ ಅನ್ಸಿದ್ದೆ ಅಯ್ಯೋ ಇನ್ನೊಂದ್ಸತಿ ನಾವು ಗೈಡ್ ತಗೊಂಡು ನೋಡ್ಬೇಕು ಅನ್ನೋ ಆಸೆ. ಬಟ್ ಟೈಮ್ ಇಲ್ಲ ಗೈಸ್, ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಶನಿ ಸಿಗ್ನಾಪುರ ಹೋಗ್ಬೇಕು. ಸೊ ನಾವು ಇದನ್ನ ಬೇಗ ಆದಷ್ಟು ರ್ಯಾಪಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಕೆತ್ತಿದ್ದಾರೆ. ಅಪ್ಪ ಇಲ್ಲೆಲ್ಲ ಕತೆಗಳನ್ನ ಕೆತ್ತಿರ್ತಾರೆ ರಾಮಾಯಣ ಮಹಾಭಾರತದ ಬಗ್ಗೆ. ನನಗಷ್ಟು ಗೊತ್ತಿಲ್ಲ ಏನು ಎಕ್ಸಾಕ್ಟ್ಲಿ ಅಂತ, ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ. ಯಪ್ಪ ಇಲ್ಲಿ ನೋಡಿ ಗೈಸ್, ಮಾಡಿ ಮನೆಯೇ ಕಟ್ಕೊಬಿಟ್ಟವ್ರಿ. ಇಲ್ಲಿ ನೋಡಮ್ಮ ಸ್ಟೆಪ್ಸ್ ಎಷ್ಟು ನೀಟಾಗಿ ಹತ್ಕೋತಾರೆ ಇದೆ. ಅದು ಇವಾಗ ಮಾಡಿರ್ತಾರನೇ ಇದೆ. ಹೌದು, ಅದು ಇವಾಗ ಮಾಡಿರೋದು ಮೇಲೆ ಹೋಗಿ. ಇಲ್ಲಿ ಅಜ್ಜಿ ರೌಂಡ್ ಹೊಡಿತಾರೆ, ಪರವಾಗಿಲ್ಲ. ಅಯ್ಯೋ, ಇದು ವಿಶ್ರಾಂತಿ ಗೃಹ ಥರ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಕೆಳಗಡೆ ಅದು ಮೇಲೆ ಕಲ್ಲು ತಂದು ಇಟ್ಟಿಲ್ಲ, ಇರೋ ಕಲ್ಲಲ್ಲಿ ಕಂಬ ಕೆತ್ಕೊಬಿಟ್ಟವ್ರು. ಈಸಿ ಅಲ್ವಾ? ಕಲ್ಲು ಎಲ್ಲಿಂದ ಹಾಕ್ತಾರೆ, ಅದು ಒಂದು ಕಲ್ಲು ಬೆಟ್ಟ ಇರುತ್ತೆ, ಅದನ್ನ ಒಳಗಡೆ ಕೆತ್ಕೊಬಿಡೋಣ ಅಂತ. ಸುಮ್ಮನೆ ಹೇಳೋಕ್ಕಷ್ಟೇ ಈಸಿ, ಮಾಡಿ ದಬಾಕಿದ್ರೇ ಗೊತ್ತಾಗೋದು ಎಷ್ಟು ಕಷ್ಟ ಅಂತ. ಯಪ್ಪ ಪಾಪ, ಐ ಆಮ್ ಫೀಲಿಂಗ್ ಸ್ಯಾಡ್ ಫಾರ್ ದ ಎಲಿಫೆಂಟ್ಸ್. ಎಲಿಫೆಂಟ್ಸ್ ಎಲ್ಲ ಸೊಣ್ಣುಗಳನ್ನು ಮುರಿದಾಕಿ ಹೊಡೆದಾಕಿದ್ದಾರೆ ಕಳ್ಳನ ಮಕ್ಕಳು. ಛೇ, ಎಷ್ಟು ಇವೆಲ್ಲ ಇದ್ದೀರಿ, ಎಷ್ಟು ಚೆನ್ನಾಗಿ ಕಾಣೋದು. ಯಪ್ಪ ಗ್ರೇಟ್ ಗುರು. ಟೆಂಪಲ್ ಸುತ್ತ ಎಲಿಫೆಂಟ್ಸ್ ಈ ಥರ ನೆಕ್ಸ್ಟ್ ಲೆವೆಲ್. ನಾವು ಎಲಿಫೆಂಟ್ಸ್ನ ಪ್ರೀತಿಯಿಂದ ಸಾಕ್ತೀವಿ ಮೈಸೂರಲ್ಲಿ, ಬಟ್ ಇಲ್ಲಿ ನೋಡಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕು ಗೈಸ್, ಇದು ಕೈಲಾಸ ಟೆಂಪಲ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಲಾರ್ಡ್ ಶಿವನ ಪೂಜೆ ಮಾಡ್ತಾ ಇದ್ದು ಲಿಂಗ ಒಳಗಡೆ ಇದೆ. ಶಿವನ ದೇವಸ್ಥಾನ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಶಿವನಿಗೋಸ್ಕರ ಮಾಡಿರೋ ದೇವಸ್ಥಾನ ನೋಡಿ. ಇಲ್ಲೂ ಅಷ್ಟೇ ಸುತ್ತ ಆನೆ, ಇಲ್ಲೊಂದು ಕಡೆ ಸಿಂಹ ಎಲ್ಲ ಇದೆ, ಅದನ್ನು ಮಾಡೋದು ಪರಿಚಯ ಮಾಡೋರೆ. ಈ ಕಡೆ ಎಲ್ಲ ಆನೆನೇ. ಪಾಪ ಆನೆಗಳನ್ನ ಗುರ್ತಿಲ್ದಿರ ಹೊಡೆದಾಕ್ಬಿಟ್ಟವ್ರೆ ಗೈಸ್. ನಮ್ಮ ಅಪ್ಪ ಕಾಣೆ ಆಗ್ಬಿಟ್ಟು ನಾನು ಎಲ್ಲೋದ್ರು ಅಂದ್ರೆ ಇಲ್ಲಿ ನೋಡಿ ಹೆಂಡತಿ ಜೊತೆ ಕೂತ್ಕೊಂಡು ಸೆಲ್ಫಿ ತಗೋತಾರೆ. ಇಷ್ಟೊತ್ತು ಗಂಟ ಆರಾಮಾಗಿ ಚಿಲ್ ಮಾಡ್ತಾರೆ. ತಗೋತಾರೆ ನೋಡಿ ಸೆಲ್ಫಿನ. ಓಹೋ
ಅಮರ ಮಧುರ ಪ್ರೇಮ ಡೌನಿಂದ ಅಪ್ಪಿಂದ ಅಲ್ಲಲ್ಲಲ್ಲಲ್ಲಲ್ಲಲ್ಲ 60 ನೋಡಿಯಪ್ಪ ಇವರು. ತಾಳಿ 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 ಕೊಡ ತಗೊಳ್ಳಿ, ತಾಳಿ ಬಡ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹೊಂಟದ್ರಿ ನಮ್ಮ ಬಿಟ್ಬಿಟ್ಟು ನೀವು ಒಟ್ಟಿಗೆ ನೋಡೋ ಅಂದ್ರೆ ನೀವು ನೋಡಿದ್ಯಾ ಹೆಂಗಿದ್ದು? ನೋಡಿತ್ರ ಮನೆ ಕಟ್ಟೋಣ ಮನೇಲಿ. ಅಯ್ಯೋ ದೇವ್ರೆ, ಕನ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಈ ತರ ಒಂದು ದೇವಸ್ಥಾನ ಕಟ್ಬೋದು ಅಂತ. ಇಲ್ಲ, ಒಳಗಡೆ ಹಾಕಿರೋದು. ನೋಡ್ಲಿ ನೀವು ಕಂಬ ಐತಲ್ಲ, 2 ಕಂಬ ಆ ಕಡೆ ಈ ಕಡೆ. ಕಂಬದಿಂದ ಕಂಬ ಒಂದ್ ಹಾಕಾರ. ಈ ಕಡೆ ರೈಟ್ ಸೈಡ್ ಲೆಫ್ಟ್ ಹಾಕೋರ್ ಇದನ್ನ. ಹೆಂಗನ್ಸ್ತು ಚೆನ್ನಾಗಿದೆ, ನಿಮ್ಮ ಮನ್ಸಿಗೆ? ಏನು ಚೆನ್ನಾಗಿದೆ, ನೋಡ್ಬೋದು, ಬಂದು ನೋಡ್ಲಿ. ಚೆನ್ನಾಗಿದೆ. ಹೆಂಗ್ ಮಾಡೋರು ಅನ್ಸ್ತು ನಿಮ್ಗೆ? ಮಾಡೋದು ಮನ್ಸು ಮಾಡ್ಬೋದಾಯ್ತರ? ಮಾಡೋ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ ಅಂತೀರಾ? ಸಾಧ್ಯನೇ ಇಲ್ಲ. ಅದೆಲ್ಲ ಎಲ್ಲ ಹಾಕೋರು ಎಷ್ಟೇ ದಿನದಲ್ಲಿ ಕಟ್ಟಿರ್ಬೋದು ಇದನ್ನ? ವರ್ಷ ಬೇಕೇನೋ. ಒಂದು ಮಿಷಿನ್ ಇಲ್ಲ, ಒಂದು ಉಳಿ, ಒಂದು ಸುತ್ತಿಗೆ ಇಟ್ಕೊಂಡು ಈ ತರ ಮಾಡಕ್ಕಾದ? ಬರೀ ಒಂದು ಉಳಿ ಎಲ್ಲ ಹಾಕೋರು ಹೊಡ್ಕಲ್ಲೇನೋ. ಉಳಿ ಸುತ್ತಿಗೆಲ್ಲ ಇಷ್ಟು ಮಾಡಕ್ಕಾಯ್ತದ? ಸುತ್ತಲೇ ಮಾಡಿರೋದು. ಅಷ್ಟೇ ಮಾಡಕ್ಕಾಗುತ್ತಾ? ಯೋಚನೆ ಮಾಡಿದ್ರೆ ಅದೇ ಮಾಡಿರೋದು. ಸತ್ಯವಂತರವರು. ಅಯ್ಯಪ್ಪ, ಇಲ್ಲಿ ಇಸ್ಕೊಂಡು ಅಲ್ಲಿ ಎಷ್ಟೊಂದು ಆಯ್ತದ. ಅಯ್ಯೋ, ರೆಡಿ ಆಯ್ತದ ಅದು. ಗೈಸ್, ಎಲ್ಲರ ಕೇಸ್ ಆದ್ಮೇಲೆ ಇಲ್ಲೇ ಪಕ್ಕದಲ್ಲಿ ಸ್ಲೀಪಿಂಗ್ ಆಂಜನೇಯ ಟೆಂಪಲ್ ಅಂತ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಒಳಗಡೆ ನೀವೆಲ್ಲ ಕಡೆ ಆಂಜನೇಯ ನಿಂತ್ಕೊಂಡು ಫುಲ್ಲು ಬಲಿಷ್ಠವಾಗಿ ಗದೆ ಹಿಡ್ಕೊಂಡು ನಿಂತಿರೋ ಆಂಜನೇಯ ನೋಡಿರ್ತಾರೆ. ಇಲ್ಲಿ ಆಂಜನೇಯ ಮಲಗಿರೋದು, ಆ ಆಂಜನೇಯನ ಪೂಜೆ ಮಾಡ್ತಾರೆ. ಮಲಗಿರೋ ಥರ ಒಂದು ಪ್ರತಿಮೆ, ಅದ್ರ ಮೇಲೆ ಆಂಜನೇಯನ ಸೇಮಾ. ನೀನೇನೋ ಹೇಳ್ತೀಯ ಅನ್ಕೊಂಡೆ. ಇಲ್ಲಿ ಆಂಜನೇಯನ ಈ ಫಾರ್ಮಲ್ಲಿ ನೋಡೇ ಇಲ್ಲ, ನಂಗೆ ನಮ್ಮ ಆಂಜನೇಯ ಅಂತಾನೆ ಅನ್ಸ್ಲಿಲ್ಲ ಇನಿಷಿಯಲಿ. ಅಂದ್ರೆ ಆಂಜನೇಯ ಯಾರಿಗೂ ಗೊತ್ತಿಲ್ಲ ಹೆಂಗಿದ್ದಾರೆ ಆಂಜನೇಯ ಅಂತ. ನಾವೀಗ ಎಲ್ಲಿದ್ದೀವಿ? ಶನಿ ಶಿಗ್ನಾಪುರಲ್ಲಿದ್ದೀವಿ. ನಂದು ಇವಳ್ದು ಮೀನರಾಶಿ ಗೈಸ್. ನಮ್ಮಿಬ್ರಿಗೂ 7:30 ನಡೀತಾ ಇದೆ. ಅದಕ್ಕೆ ಶನಿಯಪ್ಪನಿಗೆ ದೇವರೇ ಪ್ಲೀಸ್ ಕಣಪ್ಪ ಅಂತ ಎಣ್ಣೆ ಹಾಕ್ಬಿಟ್ಟು ನಮ್ಗೇನು ಕಷ್ಟ ಕೊಡ್ಬೇಡ ಅಂತ ಕೇಳ್ಕೊಳಕ್ ಹೋಯ್ತಾ ಇದೀವಿ. ಎದುರ್ಸ ಶಕ್ತಿ ಕೊಡಿ. ಅದಕ್ಕೆ ನಾವೀಗ ಶನಿ ಶಿಗ್ನಾಪುರ ಅಂತ ಗೈಸಿದ್ದು ಟೆಂಪಲ್ ಹತ್ರ ಪ್ಲೇಸ್ ಬಂದ್ಮೇಲೆ ಇದೇ ನೋಡಿ ಶನಿ ಶಿಗ್ನಾಪುರದ್ದು ಶನೇಶ್ವರ. ನಮಸ್ಕಾರ ಮಾಡ್ಕೊಬಿಡಿ ಶನೇಶ್ವರಂಗೆ. ಶನಿ ಶಿಗ್ನಾಪುರಲ್ಲಿ ಮುಗೀತು ದರ್ಶನ. ಹೋಯ್ತಾ ಇದೀವಿ ಈಗ ವಾಪಸ್ ಎಲ್ಲಿಗೆ ಗೊತ್ತಾ? ಶಿರ್ಡಿಗೆ ಹೋಗ್ತಾ ಇದೀವಿ. ಶಿರ್ಡಿಗೆ ಹೋಗಿ ಶಿರ್ಡಿಗೆ 75 ಕಿಲೋಮೀಟರ್ಸ್ ಇದೆ. 2 hours ಜರ್ನಿ ಹೋಗ್ಬೇಕು. ರೋಡ್ ಚೆನ್ನಾಗಿಲ್ಲ, ಲೇಟ್ ಆಗುತ್ತೆ. ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ, ಗೊತ್ತಿಲ್ಲ ರೀಚ್ ಆಗ್ತೀವಿ ಇಲ್ಲ. ಹೊರಗಡೆ ಪಾವಾಜಿ ವಡಾಪಾವ್ ಗೊತ್ತಿಲ್ಲ ಗೈಸ್. ಅಲ್ಲಿ ಹೋಗಿ ನೋಡಬೇಕು ಏನು ಕತೆ ಅಂತ. ನೋಡ್ಕೊಡಿ ಟೆಂಪಲ್ ಎಕ್ಸಾಕ್ಟ್ ಇದೆಲ್ಲ ಹೊಸದಾಗಿ ಮಾಡಿರೋದಂತೆ, ತುಂಬ ಚೆನ್ನಾಗಿದೆ.